ಪರ್ವತಗಳನ್ನು ಗೆದ್ದ ಯುಗದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೀವಿ. ಆದರೆ ನಮ್ಮನ್ನು ನಾವು ಗೆದ್ದಿಲ್ಲ. ನಾವು ದೊಡ್ಡ ಕಟ್ಟಡಗಳನ್ನು ಹೊಂದಿದ್ದೀವಿ, ಆದರೆ ಸಣ್ಣತನವನ್ನು ಇಟ್ಕೊಂಡಿದ್ದೀವಿ. ಹೆಚ್ಚು ಆಸ್ತಿಗಳನ್ನು ನಾವು ಹೊಂದಿದ್ರೂ ಕೂಡ ಕಡಿಮೆ ಸಂತೋಷದಿಂದ ಇದ್ದೀವಿ. ಸಂತೋಷವು ನಾವು ತಲುಪುವಂತಹ ಸ್ಥಳ ಅಲ್ಲ, ನಾವು ಸೃಷ್ಟಿ ಮಾಡಿಕೊಳ್ಳುವಂತಹ ಸ್ಥಿತಿ. ಟೈಮಲ್ಲಿ ನನಗೆ ಭಗವಂತ ಕೊಟ್ಟು ಕಳಿಸಿದ್ದಂಥ ಎಲ್ಲ ಸ್ಟ್ರೆಂತನ್ನು ನಾನು ಬಳಸ್ಕೊಂಡಿದ್ದೀನಿ ಅನ್ನೋ ತೃಪ್ತಿ ನಿಮಗೆ ಇರಲಿ. ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ಹೆಚ್ಚು ಬದುಕ್ತೀವಿ. ಕೆಲಸ ಮಾಡಿದಷ್ಟು ಹೆಚ್ಚು ಬದುಕ್ತೀವಿ ಅಂದರೆ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಜನ ಬದುಕ್ತೀವಲ್ಲ, ಹಾಗೆ. ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಮತ್ತು ಕೊನೆಯ ಚಾಪ್ಟರ್ನ ಇವತ್ತು ಓದ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಫೈನಲಿ ನಾವು ಈ ಬುಕ್ಕನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಕೊನೆಯ ಹಂತ ನಮ್ಮ ಜೀವನದ ಮೊದಲ ಹಂತಗಳಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ, ಸೊ ತುಂಬ ಒಳ್ಳೆ ಚಾಪ್ಟರ್ ಮೂಲಕ ಎಂಡಿಂಗ್ ಕೊಟ್ಟಿದ್ದಾರೆ. ಅದೇನೆಂದರೆ, ತುಂಬು ಜೀವನ ಬಾಳಿ ನೀವು ಸಂತೋಷದಿಂದ ಸಾವನ್ನಪ್ಪಿ. ಫುಲ್ಲಿ ಲೈಫ್ನ ಲೀಡ್ ಮಾಡಿ ಸಂತೋಷವಾಗಿ ಡೆತ್ ಅಕ್ಸೆಪ್ಟ್ ಮಾಡಿ ಅಂತ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಸಾಯೋವರೆಗೆ ಬಹಳ ಜನರು ಯಾಕೆ ಜೀವನ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಕಂಡುಕೊಳ್ಳೋದೇ ಇಲ್ಲ. ಯುವಕರಾಗಿದ್ದಾಗ ನಾವು ಸಮಾಜದ ಮೇಲೆ ನಿರೀಕ್ಷೆಗಳನ್ನು ಇಟ್ಕೊಂಡು ಕಾಲ ಕಳೀತೀವಿ. ನಾನು ದೊಡ್ಡ ದೊಡ್ಡ ಆನಂದಗಳ ಹಿಂದೆ, ಸಂತೋಷದ ಹಿಂದೆ, ಆನಂದದಿಂದ ಓಡ್ತಾ ಬ್ಯುಸಿಯಾಗಿದ್ದೀವಿ ಅಂತ ಅಂದ್ಕೊಂಡು ಪಾರ್ಕಲ್ಲಿ ಮಳೆ ದಿನ ಚಪ್ಪಲಿ ಇಲ್ಲದೆ ನಡೆದಿದ್ದು, ಮಕ್ಕಳೊಂದಿಗೆ ಕುಣಿದಿದ್ದು, ಗಿಡ ಮರಗಳನ್ನು ನೆಟ್ಟಿದ್ದು, ಸೂರ್ಯೋದಯದ ಸೌಂದರ್ಯವನ್ನು ಎಂಜಾಯ್ ಮಾಡಿದ್ದು, ಸಣ್ಣ ಸಣ್ಣ ವಿಷಯಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಪರ್ವತಗಳನ್ನು ಗೆದ್ದ ಯುಗದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೀವಿ, ಆದರೆ ನಮ್ಮನ್ನು ನಾವು ಗೆದ್ದಿಲ್ಲ. ನಾವು ದೊಡ್ಡ ಕಟ್ಟಡಗಳನ್ನು ಹೊಂದಿದ್ದೀವಿ, ಆದರೆ ಸಣ್ಣತನವನ್ನು ಇಟ್ಕೊಂಡಿದ್ದೀವಿ. ಹೆಚ್ಚು ಆಸ್ತಿಗಳನ್ನು ನಾವು ಹೊಂದಿದ್ರೂ ಕೂಡ ಕಡಿಮೆ ಸಂತೋಷದಿಂದ ಇದ್ದೀವಿ. ಪೂರ್ಣ ಮನಸ್ಸಿದ್ದರೂ ಬರುಡು ಬದುಕನ್ನು ಬದುಕ್ತಾ ಇದ್ದೀವಿ. ಜೀವನದ ಅರ್ಥ ಮತ್ತು ಅದರಲ್ಲಿ ನೀವು ವಹಿಸಬೇಕಾದ ಅಮೂಲ್ಯ ಪಾತ್ರವನ್ನು ಅರಿಯಲು ನೀವು ನಿಮ್ಮ ಕೊನೆಗಾಲದವರೆಗೆ ಕಾಯಬೇಡಿ. ಸಾಯೋ ಕೊನೇ ಕ್ಷಣದ ತನಕ ಈ ಥರದ ಜೀವನ ಮಾಡೋಕ್ಕೋಸ್ಕರ ಕಾಯಬೇಡಿ. ಈ ಚಾಪ್ಟರ್ನ ನೀವು ಇವತ್ತು ಕೇಳಿಸ್ಕೊಳ್ತಿದ್ದೀರಾ ಅಂದರೆ ಈ ಕ್ಷಣದಿಂದನೇ ತುಂಬ ಜೀವನನ ನಡೆಸೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಜನರು ತಮ್ಮ ಬದುಕನ್ನು ಹಿಂದಕ್ಕೆ ಸರಿಸಿ ಬದುಕಲು ಪ್ರಯತ್ನಿಸ್ತಾರೆ. ಅಂದರೆ ಬದುಕನ್ನೇ ಹಿಂದಕ್ಕೆ ಸರಿಸ್ಬಿಟ್ಟು ಬದುಕಕ್ಕೆ ಹೋಗ್ತಾರೆ, ಆದರೆ ಬದುಕನ್ನೇ ಬದುಕಬೇಕು ಅನ್ನೋದನ್ನು ಮರ್ತೋಗಿದ್ದಾರೆ. ಸಂತೋಷವು ನಾವು ತಲುಪುವಂತಹ ಸ್ಥಳ ಅಲ್ಲ, ನಾವು ಸೃಷ್ಟಿ ಮಾಡಿಕೊಳ್ಳುವಂತಹ ಸ್ಥಿತಿ. ನಾವು ಇಲ್ಲಿ ಹೋದರೆ ಇದು ಸಿಕ್ಕಿದ್ರೆ ಅಲ್ಲ, ನಾವೇ ಸೃಷ್ಟಿ ಮಾಡ್ಕೊಬೇಕು ಸಂತೋಷವನ್ನು ಅಂತ ಹೇಳ್ತಿದ್ದಾರೆ. ಮಾನವನ ಪ್ರತಿಭೆಗಳು ಇತರರ ಬದುಕಿನಲ್ಲಿ ವ್ಯತ್ಯಾಸವನ್ನು ತರುವ ಉದ್ದೇಶದಿಂದ ನೀವು ಬಳಸುವ ಅಂದರೆ ಬದ್ಧರಾದರೆ, ನೀವು ಇನ್ನೊಬ್ರಿಗೂ ಸಂತೋಷ ಕೊಡಬೇಕು ನಿಮ್ಮ ಸಂತೋಷದ ಜೊತೆಗೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಬದುಕಿಗೂ ಕೂಡ ಅದು ಬಹಳ ಆಳವಾಗಿ ಸಂತೋಷವನ್ನು ತಂದುಕೊಡುತ್ತೆ. ನಿಮ್ಮ ಜೀವನದ ಎಲ್ಲ ಜಂಜಾಟಗಳನ್ನು ತೆಗೆದಾಗ ನಿಮ್ಮ ನೈಜ ಅರ್ಥ ಸಿಗುತ್ತೆ. ನಿಮ್ಮ ಜೀವನದ ನೈಜ ಅರ್ಥ ಸಿಗುತ್ತೆ. ಜೀವನದ ಉದ್ದೇಶವು ಉದ್ದೇಶಿಸಿರುವ ನಿಮ್ಮ ಜೀವನದ ಉದ್ದೇಶವನ್ನು ಉದ್ದೇಶ ಥರನೇ ಜೀವಿಸಿ ಅಂತ ಹೇಳ್ತಿದ್ದಾರೆ. ಈ ಜೀವನದ ಪಾಠಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಈ ಪುಸ್ತಕವನ್ನು ಬರೆದಿದ್ದೀನಿ. ಹಾಗೆ ಈ ಕೊನೆಯಲ್ಲಿ ನಾನು ಕೆಲವೊಂದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ರಾಬಿನ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ರಾಬಿನ್ ಶರ್ಮಾ ಅವರು ಏನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಅದೇ ಥರ ನಾನು ಹೇಳ್ತೀನಿ. ಓಕೆ, ಅವ್ರು ನನಗೆ ಹೇಳ್ತಿದ್ದಾರೆ ಅಂದ್ಕೊಂಡು ಹೇಳ್ತೀನಿ. ನಿಮಗೆ ಜ್ಞಾನ, ಸಂತೋಷ ತುಂಬಿದ ಮಹಾನ್ ಜೀವನ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಜೀವನವು ಇನ್ಸ್ಪಿರೇಷನ್ ಆಗಿರಲಿ, ಇನ್ಸ್ಪಿರೇಷನ್ ಆಗಿರುವಂತಹ ಕೆಲಸಗಳನ್ನು ನೀವು ನಿರಂತರವಾಗಿ ಮಾಡಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ನಿಮ್ಮನ್ನು ಪ್ರೀತಿಸುವಂತಹ ಜನ ಯಾವಾಗಲೂ ನಿಮ್ಮ ಜೊತೆಲಿ ಇರಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ. ನನಗಿಂತ ಉತ್ತಮ ಆಗಿರುವಂತಹ ಗುರುಗಳು ನಿಮ್ಮ ಜೀವನದಲ್ಲಿ ಸಿಗ್ತಾನೆ ಇರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ನಿಮ್ಮ ಬಲಿಷ್ಠವಾದದ್ದನ್ನು ನೀವು ಗುರುತಿಸ್ಕೊಂಡು ಒಂದು ಉದ್ದೇಶಕ್ಕಾಗಿ ನೀವು ಜೀವನನ ಮಾಡಿ.
ಸಣ್ಣ ಸಣ್ಣ ವಿಚಾರಗಳನ್ನು ಬಿಟ್ಟು ನಿಸರ್ಗದ ನೈಜ ಶಕ್ತಿಯನ್ನು ಜೀವನದಲ್ಲಿ ನಿಜವಾಗಲೂ ಅನುಭವಿಸಿ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ನಾನು ಸತ್ತಾಗ ನಾನು ಸಂಪೂರ್ಣ ನನ್ನ ಶಕ್ತಿಯನ್ನೆಲ್ಲ ಬಳಸಿರಬೇಕೆಂದು ನಾನು ಇಷ್ಟಪಡುತ್ತೇನೆ. ಟೈಮಲ್ಲಿ ನನಗೆ ಭಗವಂತ ಕೊಟ್ಟು ಕಳಿಸಿದ್ದಂಥ ಎಲ್ಲ ಸ್ಟ್ರೆಂತನ್ನು ನಾನು ಬಳಸ್ಕೊಂಡಿದ್ದೀನಿ ಅನ್ನೋ ತೃಪ್ತಿ ನಿಮಗೆ ಇರಲಿ. ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ಹೆಚ್ಚು ಬದುಕ್ತೀವಿ. ಕೆಲಸ ಮಾಡಿದಷ್ಟು ಹೆಚ್ಚು ಬದುಕ್ತೀವಿ ಅಂದರೆ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಜನ ಬದುಕ್ತೀವಲ್ಲ, ಹಾಗೆ ಬದುಕನ್ನು ಬದುಕಿಗಾಗಿ ಬದುಕಿ ಆನಂದಿಸಿ. ಬದುಕು ಅನ್ನೋದು ಕ್ಷಣಿಕ ಉರಿದೋಗುವಂತಹ ಮೊಂಬತ್ತಿ ಅಲ್ಲ, ಕ್ಯಾಂಡಲ್ ಅಲ್ಲ. ಅದು ಆ ಕ್ಷಣ ನಾನು ಹಿಡಿಯಬೇಕಾಗಿರುವಂತಹ ಭವ್ಯ ದೀವಿಗೆ ಮತ್ತು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಮುನ್ನ ಸಾಧ್ಯವಾದಷ್ಟು ಅದು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡಬೇಕನ್ನೋದು ನನಗೆ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ, ನೀನು ಸತ್ತರೆ ಅಳುವವರು ಯಾರು ಅನ್ನೋ ಒಂದು ಏನಿದೆ ಟಾಪಿಕ್ಕು, ತುಂಬ ಜನ ಏನಿದೆ ಇದು ಈ ಥರ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನೀನು ಸತ್ತಾಗ ಎಷ್ಟು ಜನ ನಿನ್ನ ಅನಿವಾರ್ಯತೆನ ನೀನು ಸೃಷ್ಟಿ ಮಾಡಿ ಹೋಗ್ತೀಯಾ, ಎಷ್ಟು ಜನರಿಗೆ ನೀನು ಎಷ್ಟು ಜನರ ಪ್ರೀತಿಯನ್ನು ನೀನು ಸಂಪಾದನೆ ಮಾಡಿದ್ಯಾ, ನೀನು ಸತ್ತಾಗ ನಿನ್ನ ಲೈಫ್ ನಿನಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋಕೆ ಈ ರೀತಿ ಬದುಕಿ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳ್ತಾ ರಾಬಿನ್ ಶರ್ಮಾ ಅವರ ಈ ಬುಕ್ಕನ್ನು ಕಂಪ್ಲೀಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇದು ಎಲ್ಲ ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡಿದರೆ ಸೂಪರ್. ಆ್ಯಂಡ್ ಈಗ ನಾವು 3 ಬುಕ್ಗಳನ್ನು ಸಂಪೂರ್ಣ ಮಾಡಿದ್ದೀವಿ. ಒಂದು ಥ್ಯಾಂಕ್ಸ್ ಹೇಳೋಣ ರಾಬಿನ್ ಶರ್ಮಾ ಅವ್ರಿಗೆ, ಮಹಾತ್ರೇಯ ಅವ್ರಿಗೆ, ಸದ್ಗುರುಗಳಿಗೆ ಮತ್ತು ರಾಬಿನ್ ಶರ್ಮಾ 3 ಲೇಖಕರ ಬುಕ್ಗಳನ್ನು ನಾವಿವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ರಾಬಿನ್ ಶರ್ಮಾ ಅವರ ಬುಕ್ ಕಂಪ್ಲೀಟ್ ಆಗಿದೆ. ಸೊ ಒಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಈ ನಾಲೆಜನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೆ. ರಾಬಿನ್ ಶರ್ಮಾ ಅವ್ರಿಗೆ ಥ್ಯಾಂಕ್ ಯು. ದಿ ಬೆಸ್ಟ್ ಸಿಂಪಲ್ ಟೆಕ್ನಿಕ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಕ್ಕೆ. ಸಾಕಷ್ಟು ಟೆಕ್ನಿಕ್ಸ್ಗಳು ಕೊಟ್ಟಿದ್ದಾರೆ, ತುಂಬ ಜನಕ್ಕೆ ಇದು ಯೂಸ್ ಆಗಿದೆ. ಸಿಕ್ಕಾಪಟ್ಟೆ ಜನ ಕಮೆಂಟ್ಸ್ ಮಾಡಿದ್ದಾರೆ, ತುಂಬ ಜನ ಇದನ್ನು ಲೈಫಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ, ತುಂಬ ಜನ ಆಡಿಯೋ ಮೆಸೇಜ್ ಕಳಿಸಿದ್ದಾರೆ, ತುಂಬ ಜನ ಇಷ್ಟಿಷ್ಟುದ್ದ ಬರೆದು ಕಳಿಸಿದ್ದಾರೆ ಈ ಬುಕ್ಕಿಂದ ನಮ್ಗೆ ಲೈಫಲ್ಲಿ ಏನಾಗ್ತಾ ಇದೆ ಅಂತ. ಸೊ ಕಲೀರಿ. ಎಷ್ಟೋ ಯೂಟ್ಯೂಬ್ಗಳನ್ನು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ, ಆದರೆ ಜ್ಞಾನನ ಹೆಚ್ಚು ಮಾಡಿಕೊಂಡ್ರೆ, ಅದರಲ್ಲೂ ಜೀವನದ ಜ್ಞಾನನ ಹೆಚ್ಚು ಮಾಡಿಕೊಂಡ್ರೆ ಜೀವನನ ಚೆನ್ನಾಗಿ ಜೀವಿಸ್ಬೋದು. ಜೀವನಕ್ಕಿಂತ ತುಂಬ ಇಂಪಾರ್ಟೆಂಟ್ ಬೇರೆ ಯಾವುದಿದೆ? ನಾವು ನ್ಯೂಸ್ಗಳಿಗೆ ಕೊಡೋ ಟೈಮು, ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ನೋಡೋ ಟೈಮು, ಬೇರೆಯವ್ರು ಏನು ಹಾಕ್ಕೊಂಡಿದ್ದಾರೆ ಬಟ್ಟೆ, ಅವ್ರ ಬ್ಯಾಗಲ್ಲಿ ಏನಿದೆ, ಅವ್ರ ಮನೆ ಹೆಂಗಿದೆ, ಹೋಮ್ ಟೂರ್ ಅಂತೆ, ಬ್ಯಾಗಲ್ಲಂತೆ ಅಂತ ಇವೆಲ್ಲ ನೋಡೋದಕ್ಕಿಂತ ನೋಡಿ ನಿಮಗೆ ಎಂಟರ್ಟೈನ್ಮೆಂಟ್ ಬರುತ್ತೆ ಅಂದರೆ, ಬಟ್ ರಾಬಿನ್ ಶರ್ಮಾ ಅವರು ಎಲ್ಲನೂ ಇದರಲ್ಲಿ ಹೇಳಿದ್ದಾರೆ. ಯಾವುದು ಎಂಟರ್ಟೈನ್ಮೆಂಟ್, ಯಾವ ರೀತಿ ಬದುಕಬೇಕು, ಯಾರನ್ನ ಫಾಲೋ ಮಾಡಬೇಕು, ಯಾರನ್ನ ಫಾಲೋ ಮಾಡಿದ್ರೆ ನಾವೇನಾಗ್ತೀವಿ, ಯಾವ ಥರ ನಮ್ಮ ಮೆಂಟ್ಯಾಲಿಟಿ ಇರಬೇಕು, ನಮ್ಮ ಆಲೋಚನೆಯಿಂದ ನಮ್ಮ ನಡವಳಿಕೆ ಹೇಗೆ ಬಂದಿದೆ, ಎಲ್ಲವನ್ನೂ ಹೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು, ವಾಕಿಂಗಿಗೆ ಏನು ಮಾಡಬೇಕು, ನೇಚರ್ ಜೊತೆ ವಾಕಿಂಗ್ ಮಾಡೋದಂದರೆ ಏನು, ಕಾಡಲ್ಲಿ ವಾಕಿಂಗ್ ಮಾಡೋದ್ರಂದರೆ ಏನು, ಎಲ್ಲವನ್ನ ಹೇಳಿದ್ದಾರೆ. ಸೊ ಇವೆಲ್ಲ ನಮಗೆ ಎಷ್ಟು ನೆನಪಿರುತ್ತೆ ಅಷ್ಟು ನೆನಪಲ್ಲಿ ಇಟ್ಕೊಳ್ಳಿ, ಎಷ್ಟು ಸಾಧ್ಯ ಅಷ್ಟು ಅಳವಡಿಸ್ಕೊಳ್ಳಿ, ಲೈಫ್ನ ಕಂಪ್ಲೀಟಾಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ ಈ ಬುಕ್ಕನ್ನು ಕಂಪ್ಲೀಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಲೈಫ್ ಜರ್ನಿಗೆ. ಜೊತೆಗೆ ನಮ್ಮ ಮುಂದಿನ ಪುಸ್ತಕನ ನಾನು ಮತ್ತೆ ಇಂಟ್ರಡ್ಯೂಸ್ ಮಾಡ್ತೀನಿ ಒಂದು ಒಳ್ಳೆ ಪುಸ್ತಕದೊಂದಿಗೆ. ಮತ್ತೆ ನಾಳೆ ನಾನು ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.